ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಒಂದು ಸ್ಪೆಷಲ್ ಔಷಧಿ ಗಿಡ, ಒಂಥರ ಔಷಧಿ ಥರ ವರ್ಕ್ ಆಗೋ, ಅದು ಚಿಕ್ಕ ಮಕ್ಕಳಿಗೆ, ಒಂದು ಚಿಕ್ಕ ಮಕ್ಕಳು ಅಂದರೆ 1 ವರ್ಷದೊಳಗು 1.5 ವರ್ಷದ ಒಳಗಿನ ಮಕ್ಕಳಿಗೆ ಔಷಧಿ ಥರ ವರ್ಕ್ ಮಾಡೋ ಎಫೆಕ್ಟಿವ್ ಆಗಿರೋ ತುಂಬ ಒಳ್ಳೆ ಔಷಧಿ ಗಿಡದ ಬಗ್ಗೆ ಹೇಳ್ತಾ ಇದ್ದೀನಿ. ಇದನ್ನು ನಮ್ಮ ಕಡೆ ಸದಾಪು ಅಂತ ಕರಿತೀವಿ. ಆಲ್ಮೋಸ್ಟ್ ಎಲ್ಲರೂ ಮಲೆನಾಡು ಕಡೆಯವರು ಎಲ್ಲ ಕಡೆಯವರು ನೋಡಿರ್ತಾರೆ. ಇದರ ಗಿಡಗಳು ನರ್ಸರಿಲೂ ಸಿಗುತ್ತೆ. ನಾನು ನೋಡಿದ ಪ್ರಕಾರ ಪೇಟೆ ಜನನೂ ಸಹ ಇದನ್ನು ತುಂಬ ಜನ ಪಾಟಲ್ಲಿ ಹಾಕಿಟ್ಕೊಂಡಿದ್ದಾರೆ. ನೋಡಿ, ಇದರ ಹೆಸರು ಸದಾಪು ಅಂತ. ಈ ಪೇಟೆ ಜನ ಎಲ್ಲ ಯೂಟ್ಯೂಬಲ್ಲಿ ತುಂಬ ಜನ ಇದಕ್ಕೆ ನಾಗದಾಳಿ ಅಂತ ಕರೆದಿದ್ದಾರೆ. ನಾನು ಯೂಟ್ಯೂಬಲ್ಲಿ ನೋಡಿದ ಪ್ರಕಾರ ನಾಗದಾಳಿ ಅಂತ. ಅದು ಹೆಸರು ತುಂಬ ಚೆನ್ನಾಗಿ ಇಷ್ಟ ಆಯ್ತು ನನಗೆ, ನಾಗದಾಳಿ ಅಂತ. ನೋಡಿ, ತುಂಬ ಸ್ಮೆಲ್ ಬರುತ್ತೆ. ಇದು ನಾಗದಾಳಿ ಹೂವು ಅಂತಲೂ ಇದೆ, ನಾಗದಾಳಿ ಹೂವು ಅಂತ ಕರಿತೀವಿ ನಾವು. ಒಂದು ಶೋ ಫ್ಲವರ್ ಇರುತ್ತೆ, ಅದು ಮಳೆಗಾಲದಲ್ಲಿ ಮಾತ್ರ ಹೂ ಬಿಡುತ್ತೆ. ಆ ಹೂವಿನ ಹೆಸರು ಅದು ಥರ ಸ್ಮೆಲ್ ಇರುತ್ತೆ ಹೂವು. ಈ ಗಿಡನೂ ಅದೇ ಥರ ಸ್ಮೆಲ್ ಇರುತ್ತೆ. ನೋಡಿ, ಒಂಥರ ವೈಟ್ ಆಗಿರುತ್ತೆ ಇದು. ಗಿಡದ ಎಲೆಗಳು ಹಚ್ಚ ಹಸಿರು ಇರಲ್ಲ, ಕುಡಿ ಮಾತ್ರ ಹಸಿರಿದೆ. ಎಲೆಗಳು ಬಲ್ತಾಗೆ ಬೆಳ್ಳಗಾಗುತ್ತೆ ಗಿಡಗಳು ಎಲೆ. ಈ ಗಿಡ ತುಂಬ ಸೂಕ್ಷ್ಮವಾದ ಗಿಡ. ಹೆಣ್ಮಕ್ಳು ಪೀರಿಯಡ್ಸ್ ಆದಾಗ ಎಲ್ಲ ಈ ಗಿಡವನ್ನು ಮುಟ್ಟಬಾರ್ದು ಅಂತಾರೆ. ಮುಟ್ಟು ಮೈಲಿಗೆ ಆದರೆ ಗಿಡ ಸತ್ತೋಗ್ಬಿಡುತ್ತೆ ಅಂತ. ನೋಡಿ, ಚಿಕ್ಕ ಮಕ್ಕಳಿಗೆ ನಾವು ಸ್ನಾನ ಮಾಡಿದ ತಕ್ಷಣ ಚಳಿಗಾಲದಲ್ಲಿ ಥಂಡಿ ಆಗಬಾರ್ದು ಅಂತ ಕುಲಾವಿ ಕಟ್ತೀವಲ್ಲ, ಮಕ್ಕಳಿಗೆ ಶೀತ ಆದಾಗ ಚಳಿಗಾಲದಲ್ಲಿ ಮಕ್ಕಳಿಗೆ ಥಂಡಿ ಆಗಬಾರ್ದು ಅಂತ ನಾವು ಕುಲಾವಿ ಕಟ್ಟುವಾಗ ಇದರ ಒಂದು ಕುಡಿಯನ್ನು, ಒಂದು ಎಸಳನ್ನು ತೆಗೆದುಕೊಂಡು ಅದನ್ನು ನಾವು ಕುಲಾವಿ ಕೆಳಗೆ ಅದು ಮಕ್ಕಳ ಬಾಡಿಗೆ ಟಚ್ ಆಗೋ ಥರ, ತಲೆಗೆ ಟಚ್ ಆಗೋ ಥರ ಕುಲಾವಿ ಕೆಳಗೆ 1-2 ಎಸಳನ್ನು ಹಾಕಿ ಕುಲಾವಿಯನ್ನು ಕಟ್ತಾರೆ. ಅದರ ಸ್ಮೆಲ್ಲು ಅದು ಉಷ್ಣವನ್ನು ಉಂಟು ಮಾಡುತ್ತೆ ತಲೆಯಲ್ಲಿ, ಮಕ್ಕಳ ತಲೆಯಲ್ಲಿ ಅಂತ. ಹಾಗಾಗಿ ಶೀತ ಆಗೋದಿಲ್ಲ ಅಂತ. ಹಾಗೆ ಒಂದು ಗಾಳಿ ಆಡೋಂಥ ತೆಳುವಾದ ಕಾಟನ್ ಬಟ್ಟೆಯಲ್ಲಿ ಇದರ ಒಂದು ಕುಡಿಯನ್ನು, ಎಲೆಯನ್ನು ಹಾಕಿ ಕಟ್ಟಿ ಮಕ್ಕಳ ಕೈಗೆ ಕಟ್ತಾರೆ. ಮಕ್ಕಳು ಆವಾಗವಾಗ ಕೈಯನ್ನು ಮೂಗು ಹತ್ರ, ಬಾಯಿ ಹತ್ರ ಒಯ್ಯೋದ್ರಿಂದ ಆ ಎಲೆಯ ಸ್ಮೆಲ್ಲು ಮೂಗಿಗೆ ಹೋಗೋದ್ರಿಂದ ಉಷ್ಣ ಆಗಿ ಬಾಡಿ ಉಷ್ಣದಿಂದ ಇರೋದ್ರಿಂದ ಚಳಿಗಾಲದಲ್ಲಿ ಮಕ್ಕಳಿಗೆ ಶೀತ ನೆಗಡಿ ಆಗೋದಿಲ್ಲ ಅಂತ ಹಿಂದಿನ ಜನರು ಈ ಥರ ಔಷಧಿಗಳನ್ನು ಉಪಯೋಗ ಮಾಡ್ತಾಯಿದ್ರು. ನಾವು ಹಿಂದಿನ ಕಾಲದ ಜನರ ಔಷಧಿಗಳನ್ನು ಅಲಕ್ಷ್ಯ ಮಾಡೋ ಹಾಗಿಲ್ಲ. ತುಂಬ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ. ನೋಡಿ, ಇದು ಇಷ್ಟು ಚಳಿಗಾಲದಲ್ಲೂ ಸಹ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇದಕ್ಕೆ ಡೈಲಿ ಒಂದು ಹೊತ್ತು ನೀರು ಕೊಡಲೇಬೇಕು ಈ ಗಿಡಕ್ಕೆ. ಅತಿ ನೀರಾದರೆ ಈ ಗಿಡ ಕೊಳ್ತೋಗ್ಬಿಡುತ್ತೆ. ಅತಿ ಬೇಸಿಗೆಯಲ್ಲಿ ಇದು ಗಿಡ ಸ್ವಲ್ಪ ಒಣಗಿದಾಗಾಗಿ ಎಲೆಗಳೆಲ್ಲ ಉದುರು ಬಿಡುತ್ತೆ. ನಾನು ಹಾಗಾಗಿ ಗಿಡ ಒಂದೊಂದು ಸಾರಿ ಇದ್ದಕ್ಕಿದ್ದಾಗೆ ಸತ್ತೋಗೋದು ಜಾಸ್ತಿ. ಆವಾಗವಾಗ ಇದರ ಸಣ್ಣ ಕಟ್ಟಿಂಗ್ಸ್ಗಳನ್ನು ತೆಗೆದು ಬೇರೆ ಬೇರೆ ಪಾಟ್ಗಳಲ್ಲಿ ಹಾಕಿಟ್ಕೊಂಡಿರ್ತೀನಿ. ಒಂದು ಗಿಡ ಸತ್ತೋದ್ರೆ ಇನ್ನೊಂದು ಗಿಡ ಇರ್ಬೋದು ಅಂತ. ನಮ್ಮ ಮನೇಲಿ ಚಿಕ್ಕ ಮಕ್ಕಳು ಇರೋದ್ರಿಂದ ಯಾವಾಗಲೂ ನಾನು ಈ ಗಿಡನ ತಪ್ಪಿಸ್ಕೊಳ್ಳೋದೇ ಇಲ್ಲ. ಒಂದು ಸಾಯುತ್ತೆ ಅಂತ ಗೊತ್ತಾದ ತಕ್ಷಣ ಇನ್ನೊಂದು ಗಿಡ ಹಚ್ಚಿಟ್ಕೊಂಡಿರ್ತೀನಿ ಯಾವಾಗಲೂ. ನೋಡಿ, ಹಾಗೆ ಪುದೀನ, ಲೋಳ್ಸರ, ತುಂಬ ಮಕ್ಕಳಿಗೆ ಔಷಧಿಗೆ ಉಪಯೋಗ ಆಗೋಂಥ ಗಿಡಗಳನ್ನು ಸಹ ನಾನು ಹಚ್ಕೊಂಡಿದ್ದೀನಿ. ನೋಡಿ, ಇದು ಇನ್ನೊಂದು ದೊಡ್ಡಪತ್ರೆ ಸಾರು ಸಾಂಬಾರ ಅಂತ ಕರೀತಾರೆ. ಇದ್ರ ಎಲೆಯನ್ನು ಕೆಂಡದಲ್ಲಿ ಬಿಸಿ ಮಾಡಿ ಅದು ತಣ್ಣಗೆ ಆರಿದ ತಕ್ಷಣ ಅದರ ರಸವನ್ನು ಹಿಂಡಿ ಸ್ವಲ್ಪ ಜೇನುತುಪ್ಪ, ಮೆಣಸಿನಕಾಳು ಜೊತೆಗೆ ಮಕ್ಕಳಿಗೆ ಕುಡಿಸ್ತಾರೆ. ಅದರಿಂದ ಸಹ ಮಕ್ಕಳಿಗೆ ಶೀತ, ಕಫ, ನೆಗಡಿ ಎಲ್ಲ ಹೋಗುತ್ತೆ ಅಂತ. ಇದನ್ನು ನಾವು ಅಡುಗೆಯಲ್ಲೂ ಬಳಸ್ತೀವಿ. ಮೊಸರಿನ ತಂಬುಳಿ ಅಂತ ನಮ್ಮ ಕಡೆ ಹಶಾಂಬ್ರ ಅಂತ ಕರಿತೀವಿ. ಅದಕ್ಕೆ ಸ್ವಲ್ಪ ಇದರ ಎಲೆನ ಸ್ವಲ್ಪ ಬಿಸಿ ಮಾಡಿ ಹಾಕಿ ಕಾಯಿ ಗೊಜ್ಜು ಥರ ಮೊಸರು ಜೊತೆಗೆ ಕಾಯಿ ತುರಿ, ಬೆಳ್ಳುಳ್ಳಿ, ಹಸಿಮೆಣಸು, ಸಾಸಿವೆ ಸ್ವಲ್ಪ, ಹಾಗೆ ಇದರ ಎಲೆ ಅದನ್ನು ಹಾಕಿ ಮಿಕ್ಸಿ ಮಾಡಿ ಅದರ ಮಿಕ್ಸಿ ಆದ ಮಿಶ್ರಣನ ಸ್ವಲ್ಪ ಮೊಸರು ಜೊತೆ ಹಾಕಿ ಕಲಿಸ್ಕೊಂಡು ಬಿಸಿ ಅನ್ನ ತುಪ್ಪದ ಜೊತೆಗೆ ತಿಂತಾರೆ. ಇದು ಚಳಿಗಾಲದಲ್ಲಿ ಇದನ್ನು ಉಪಯೋಗಿಸೋದ್ರಿಂದ ಮಕ್ಕಳ ಅಥವಾ ಎಲ್ಲರ ಬಾಡಿಯಲ್ಲಿ ಉಷ್ಣತೆ ಜಾಸ್ತಿ ಆಗೋದ್ರಿಂದ ಶೀತ ಕಡಿಮೆ ಆಗುತ್ತೆ ಅಂತ ಈ ಥರ ಗಿಡಗಳನ್ನು ಚಳಿಗಾಲದಲ್ಲಿ ಬಳಸ್ತಾರೆ. ನನಗೆ ವಿಡಿಯೋ ರೆಕಾರ್ಡಿಂಗ್ ಮಾಡುವಾಗ ತುಂಬ ಡಿಸ್ಟರ್ಬೆನ್ಸ್ ಇರುತ್ತೆ. ಇಲ್ಲಿ ರೋಡಲ್ಲಿ ಹಳ್ಳಿ ಆಗಿರೋದ್ರಿಂದ ದನಗಳು, ನಾಯಿಗಳು ಕೂಗ್ತಾ ಇರುತ್ತೆ, ಬೆಕ್ಕುಗಳು ಕೂಗ್ತಾ ಇರುತ್ತೆ, ಗಾಡಿಗಳು ರೋಡಲ್ಲಿ ಹೋಗ್ತಾ ಇರುತ್ತೆ. ಸೈಲೆಂಟಾಗಿ ರೆಕಾರ್ಡಿಂಗ್ ಮಾಡೋಕ್ಕಾಗೋದೇ ಇಲ್ಲ. ಪ್ಲೀಸ್ ಸಪೋರ್ಟ್ ಮಾಡಿ. ನೋಡಿ, ಅದೇ ಥರದ ಇನ್ನೊಂದು, ಇದನ್ನು ಮಡಿವಾಳ ಅಂತ ಕರೀತಾರೆ ಈ ಕಡೆ. ಇದು ನೋಡ್ಲಿಕ್ಕೆ ಅದೇ ಥರ ಇರುತ್ತೆ, ಅದರ ಎಲೆ ಸ್ವಲ್ಪ ತೆಳುವಾಗಿರುತ್ತೆ. ನಾವು ಇದನ್ನು ದೇವ್ರ ಪೂಜೆಗೆ ಬಳಸ್ತೀವಿ. ಇದರ ಕುಡಿನ ಶ್ರಾವಣ ಮಾಸದಲ್ಲಿ ಶುಕ್ರವಾರ, ಮಂಗಳವಾರ ಇದರ ಕುಡಿಗಳನ್ನು ಬಳಸ್ತೀವಿ.
ದವನ, ಕಸ್ತೂರಿ ಹಾಗೆ ತುಳಸಿ, ಮರುಗ ಇಂಥವೆಲ್ಲ ವಾಸನೆ ಇರೋ ಹೂವಿನ ಕುಡಿಗಳನ್ನು ಸಹ ನಾವು ಎಲ್ಲ ದೇವರ ಪೂಜೆಗೆ ಬಳಸ್ತೀವಿ. ಇದು ಪಾರಿಜಾತದ ಗಿಡ. ನಮ್ಮ ತಮ್ಮ ನರ್ಸರಿಲಿ ತಂದುಕೊಟ್ಟಿದ್ದ. ಈ ಗಿಡಕ್ಕೆ 150 ರೂಪಾಯಿ ಅಂತೆ. ತುಂಬ ಚೆನ್ನಾಗಿ ಬಂದಿದೆ. ತುಂಬ ಸಣ್ಣದಾಗಿತ್ತು, ಹಾಗಾಗಿ ಒಂದು ಪಾಟಲ್ಲಿ ಹಾಕಿಟ್ಟಿದ್ದೆ. ನೋಡಿ ಹೇಗಿದೆ ನಮ್ಮ ಮನೆಯಲ್ಲಿರೋ ಔಷಧಿ ಗಿಡಗಳು. ನಿಮ್ಮ ಮನೇಲಿ ಈ ಥರ ಗಿಡ ಇದ್ದರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.